ನಾನು ಮಾತಾಡೋದು ಕಾಪಿ ಏನ್ರಿ ಅದು ಮಾತಾಡೋದು ಕಾಪಿನ ಕೋವಿಡ್-19 ಪರಿಸ್ಥಿತಿ ಅವಲೋಕನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಲಾಯಿತು. ಅವರೆಲ್ಲರ ಅಭಿಪ್ರಾಯದಂತೆ ಕಳೆದ 14 ದಿನಗಳಲ್ಲಿ ಪಾಸಿಟಿವ್ ರೇಟ್ ಹೆಚ್ಚಾಗಿದೆ. ದೇವರ ದಯೆಯಿಂದ ಮರಣ ಪ್ರಮಾಣ ಕಡಿಮೆ ಇದೆ. ಬೀದರ್, ಕಲಬುರಗಿ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ತುಮಕೂರು, ದಕ್ಷಿಣ ಕನ್ನಡ, ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಪಾಸಿಟಿವ್ ರೇಟು ಜಾಸ್ತಿ ಆಗಿದೆ. ಒಂದು ರೀತಿ ಇದು ಕೋವಿಡ್-19 ಎರಡನೇ ಅಲೆಯ ಮುನ್ಸೂಚನೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಪಾಸಿಟಿವ್ ರೇಟ್ ಇರುವ ಜಿಲ್ಲೆಗಳಲ್ಲಿ ಲಸಿಕೆ ಪ್ರಮಾಣ ಹೆಚ್ಚಿಸಬೇಕಾಗಿದೆ ಅಂತ ಅಧಿಕಾರಿಗಳು ಸಲಹೆ ನೀಡಿದರು. ಆರೋಗ್ಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡೆದಿದ್ದಾರೆ. ಆದರೆ ಇತರ ಮುಂಚೂಣಿಯ ಸಿಬ್ಬಂದಿಯಲ್ಲಿ 58% ಮಾತ್ರ ಲಸಿಕೆ ಪಡೆದಿದ್ದಾರೆ. ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಲಸಿಕೆ ಹಾಕಲು ಕ್ರಮ ವಹಿಸುವಂತೆ ತಜ್ಞರು ಸೂಚನೆ ಮಾಡಿದರು. ಮತದಾರರ ಪಟ್ಟಿಯನ್ನು ಆಧರಿಸಿ ಹಿರಿಯ ನಾಗರಿಕರನ್ನು ಗುರುತಿಸಿ ಲಸಿಕೆ ಹಾಕುವಂತಹದ್ದು, ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ವ್ಯಾಪ್ತಿಯ ಹಿರಿಯ ನಾಗರಿಕರಿಗೆ ತಕ್ಷಣ ಲಸಿಕೆ ಕೊಡೋದಕ್ಕೆ ಕ್ರಮ ವಹಿಸುವಂತಹದ್ದು, ಕೋವಿಡ್ ನಿಯಂತ್ರಣಕ್ಕಾಗಿ ಹೆಚ್ಚು ಪಾಸಿಟಿವ್ ರೇಟ್ ಇರುವ ಜಿಲ್ಲೆಗಳಲ್ಲಿ ಕೈಗೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಮಾಡಿರುವ ಸಲಹೆಗಳು ಹೀಗಿದೆ. ಮಾಸ್ಕ್ ಧಾರಣೆ ಕಡ್ಡಾಯ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂಥದ್ದು ಕಡ್ಡಾಯ. ಇದನ್ನು ಉಲ್ಲಂಘನೆ ಮಾಡುವವರಿಗೆ ಹಿಂದೆ ಮಾಡದಂತೆ ಕಟ್ಟುನಿಟ್ಟಾಗಿ ದಂಡ ವಿಧಿಸುವಂಥದ್ದು ಅನಿವಾರ್ಯ ಆಗಿದೆ. ಮದುವೆ ಮತ್ತಿತರ ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಸಂಖ್ಯೆ 500ಕ್ಕೆ ಜಾಸ್ತಿ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಮಾಡಬೇಕು. ಪರೀಕ್ಷೆಯ ಪ್ರಮಾಣ ಹೆಚ್ಚಿಸುವಂತಹದ್ದು, ವಿಶೇಷವಾಗಿ ರೋಗ ಲಕ್ಷಣ ಇರುವವರು, ಅಂಗಡಿ ಮಾಲೀಕರು, ಬಸ್ ನಿರ್ವಾಹಕರು ಮತ್ತಿತರರಿಗೆ ಪರೀಕ್ಷೆ ನಡೆಸುವಂತಹದ್ದು, ಸಂಪರ್ಕಿತರ ಪತ್ತೆ ಹಚ್ಚುವ ಕಾರ್ಯವನ್ನು ಚುರುಕುಗೊಳಿಸುವಂತಹದ್ದು, ಕೋವಿಡ್ ಆಸ್ಪತ್ರೆಗಳು, ಆಕ್ಸಿಜನ್ ಪೂರೈಕೆ ವ್ಯವಸ್ಥೆಗಳು
ಐಸಿಯು ಲಭ್ಯತೆ ಹಾಗೂ ಕೋವಿಡ್ ಕೇರ್ ಸೆಂಟರ್ಗಳ ಸ್ಥಾಪನೆಗೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಈ ಹಿಂದೆ ಯಾವ ರೀತಿ ಮಾತನಾಡೋದು ಆ ರೀತಿ ಖಾಸಗಿ ಆಸ್ಪತ್ರೆಗಳಿಗೆ ಮಾತುಕತೆ ನಡೆಸಿ ಹಿಂದಿನಂತೆ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಸೌಲಭ್ಯ ಒದಗಿಸುವಂತೆ ವ್ಯವಸ್ಥೆ ಮಾಡುವಂಥದ್ದು. ಹಿರಿಯ ನಾಗರಿಕರಿಗೆ ಲಸಿಕೆ ಹಾಕುವ ಕಾರ್ಯವನ್ನು ಚುರುಕುಗೊಳಿಸುವಂಥದ್ದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೊಳಗೇರಿಗಳಲ್ಲಿ ಲಸಿಕೆ ಪ್ರಮಾಣ ಹೆಚ್ಚಿಸುವಂಥದ್ದು. ಎಲ್ಲ ಇಲಾಖೆಗಳು ಹಾಗೂ ರೋಟರಿ ಲಯನ್ಸ್ ಕ್ಲಬ್ಗಳಂಥ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದೊಂದಿಗೆ ಕ್ರಮ ಕೈಗೊಳ್ಳುವಂಥದ್ದು. ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲಿ ನಿಗದಿತ ಸಂಖ್ಯೆ ಮೀರಿ ಪ್ರಯಾಣಿಕರನ್ನು ಕರೆದೊಯ್ಯುವುದನ್ನು ತಡೆಯುವಂಥದ್ದು. ಇದೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳ ಕುರಿತು ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಾದಂಥ ಡಾಕ್ಟರ್ CN ಮಂಜುನಾಥ್, ಡಾಕ್ಟರ್ ಸುದರ್ಶನ್, ಡಾಕ್ಟರ್ ರವಿ, ಪ್ರೊಫೆಸರ್ ಕಿರೀಧರ ಬಾಬು, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿನಿಧಿ ಮೊದಲಾದವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಉಪಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸುಧಾಕರ್, ನಮ್ಮ ಮುಖ್ಯ ಕಾರ್ಯದರ್ಶಿಗಳು ರವಿಕುಮಾರ್ ಮತ್ತಿತರ ಹಿರಿಯ ಅಧಿಕಾರಿಗಳಿದ್ದರು. ಮಹಾರಾಷ್ಟ್ರ ಮತ್ತು ಕೇರಳದಿಂದ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಆ ಬರುವವರ ಮೇಲೆ ನಿಗಾ ಇಡೋದ್ರ ಬಗ್ಗೆ ಸಲಹೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಹಿನ್ನೆಲೆಯಲ್ಲಿ 17ನೇ ತಾರೀಕು ಎಲ್ಲ ಮುಖ್ಯಮಂತ್ರಿಗಳ ಜೊತೆನೂ ಸಹ ಈ ಹಿನ್ನೆಲೆಯಲ್ಲಿ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಸಲಹೆ ಎಲ್ಲವನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಬಿಗಿಯಾದ ಕ್ರಮಗಳು ಅನಿವಾರ್ಯ ತಗೊಳ್ಬೇಕಾಗುತ್ತೆ. ನಾನು ಇಷ್ಟೇ ವಿನಂತಿ ಮಾಡುವಂಥದ್ದು ರಾಜ್ಯದ ಜನರಲ್ಲಿ, ವಿಶೇಷವಾಗಿ ಬೆಂಗಳೂರು ನಗರದ ಜನರಲ್ಲಿ, ಮತ್ತೊಮ್ಮೆ ಲಾಕ್ಡೌನ್ ಆಗಬಾರ್ದು ಅಂತ ನಿಜವಾಗೂ ನಿಮ್ಗೆ ಅಪೇಕ್ಷೆ ಇದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ನೀವೇ ತಗೊಳ್ಬೇಕು. ಈಗ ತಾವು ನೋಡ್ತಾ ಇದ್ದೀರಾ, ಯಾವುದೇ ಜಾತ್ರೆ ಸಮಾರಂಭ ಸಭೆಗಳಲ್ಲಿ 100ಕ್ಕೆ 80 ಭಾಗ ಮಾಸ್ಕ್ ಹಾಕೋದು ನಿಂತೋಗಿದೆ, ಅವೇರ್ನೆಸ್ ಹೋಗಿದೆ. ಮತ್ತೊಮ್ಮೆ ಹಿಂದಿನ ಸ್ಥಿತಿನ ಈಗ ಮರುಕಳಿಸಿರೋದ್ರಿಂದ ಹಿಂದೆ ಯಾವ ರೀತಿ ನಾವು ಬಿಗಿ ಕ್ರಮವನ್ನು ತಗೊಂಡು ಅದೇ ರೀತಿ ಮಾಸ್ಕ್ ಹಾಕೋದು ಕಡ್ಡಾಯ, ಅಂತರ ಕಾಯೋದು ಕಡ್ಡಾಯ. ಈ ಹಿನ್ನೆಲೆಯಲ್ಲಿ ಜನರು ಸಹಕಾರ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಜನರ ಸಹಕಾರ ಇಲ್ಲದೆ ಯಾವುದು ಯಶಸ್ವಿ ಆಗಲ್ಲ. Today I had detailed meeting with the members of Technical Advisory Committee and senior office of government. It is informed that the COVID-19 scenario is on the increasing trend for the last fortnight. Technical Advisory Committee members have advised to enforce strict measures to contain spread of COVID-19. It is decided to increase vaccination across the state. It is also decided to increase contact tracing and testing also. It is also decided to make RT-PCR test report compulsory in Maharashtra and Kerala borders. And also I have discussed with all the deputy governors of the state and we have given strict instruction. We must follow this from tomorrow only. And in order to balance economic activity and to avoid lockdown, I request all the citizens of Karnataka to wear masks, maintain social distancing at public places. Honorable Prime Minister is also holding a meeting day after tomorrow
We will take advice during this meeting. Afterwards, we will take necessary decision. So far, we have taken these decisions and we have discussed in detail. Again, I will request the public, please cooperate with us to avoid further any problem. And I am also requesting all our media persons, particularly electronic media and print media, please cooperate with us to avoid this COVID pandemic, which is increasing day by day from last 15 days. So will there be any suggestion to impose night curfew or the lockdown at this point of time? Now we have not taken any decision. We have discussed so many things. We will wait for another 4-5 days, and what exactly the Prime Minister mind, we don't know. We will wait up to 17th. Afterwards, we will take strict steps. I think people should cooperate with us. That's all. ತಜ್ಞರು ಏನಾದರೂ ಸಲಹೆ ಕೊಟ್ಟಿದ್ದಾರೆ ಸರ್? ನೈಟ್ ಕರ್ಫ್ಯೂ, ಸೀಲ್ ಡೌನ್, ತಜ್ಞರು ಏನಾದರೂ ಸಲಹೆ ಕೊಟ್ಟಿದ್ದಾರೆ? ಸೀಲ್ ಡೌನ್, ನೈಟ್ ಕರ್ಫ್ಯೂ ಬಗ್ಗೆ ಏನಾದರೂ? ಎಲ್ಲದರ ಬಗ್ಗೆನೂ ಇನ್ನೂ 4-6 ದಿವಸ ನೋಡೋಣ. ಮೊದಲಿದ್ದಂಥ ಸ್ಥಿತಿಗಳಿದ್ರು ಡೆತ್ ಆ ಥರ ಯಾವುದು ಸಹ ಆಗ್ತಾ ಇಲ್ಲ. ಅಲ್ಲ, ಈ ಮಾಸ್ಕ್ ಆಗ್ತಾ ಇರುವಂತವ್ರಿಗೆ 250 ರೂಪಾಯಿ ದಂಡ ಹಾಕುವಂಥದ್ದು ಇತ್ತು ಹಿಂದೆ. ಈಗ ನಾನು ಹೇಳುವಂಥದ್ದು, ದಂಡ ಹಾಕೋ ಸ್ಥಿತಿಗೆ ತರಬೇಡಿ, ಮಾಸ್ಕನ್ನ ಹಾಕಬೇಕು. ಇನ್ನೂ ಒಂದು ವಾರ ನಾವು ವೆಯ್ಟ್ ಮಾಡ್ತೀವಿ. ಸಾರ್ವಜನಿಕರು ಕೋಆಪರೇಟ್ ಮಾಡದೇ ಇದ್ರೆ ಇನ್ನೊಂದು ವಾರದ ನಂತರ ದಂಡ ಹಾಕೋಕೆ ಪ್ರಾರಂಭ ಮಾಡ್ತೀವಿ. ಪ್ಲೀಸ್ ಮೈ ಡಿಯರ್ ಫ್ರೆಂಡ್, ಪ್ಲೀಸ್ ಕೇಳಿ, ಒಂದು ನಿಮಿಷ. ನೀವು ಹೇಳಿದಕ್ಕೆ ನಾನು ಉತ್ತರ ಕೇಳಿ. ಆಮೇಲೆ ಇನ್ನೂ ಒಂದು ವಾರ ಜನರ ಸಹಕಾರವನ್ನು ನಾನು ಬಯಸ್ತೇನೆ. ಅಲ್ಲಿವರೆಗೆ ಮಾಸ್ಕ್ ಕಡ್ಡಾಯ, ಅಂತರ ಕಾಪಾಡ್ಕೋಬೇಕು ಎಲ್ಲ ಕಾರ್ಯಕ್ರಮಗಳಲ್ಲೂ. ಇನ್ನೊಂದು ವಾರದ ನಂತರವೂ ಇದೇ ಮುಂದುವರೆದ್ರೆ ನಾವೇನು ಮಾಸ್ಕ್ ಹಾಕದೇ ಇದ್ದವ್ರಿಗೆ 250 ರೂಪಾಯಿ ದಂಡ ಹಾಕ್ತಿದ್ದೇವೆ, ಅದನ್ನು ಮುಂದುವರಿಸೋದು ಅನಿವಾರ್ಯ ಆಗುತ್ತೆ. ಅದನ್ನ ಮಾಡಬೇಕಾದ್ರೆ ಜನರಿಗೆ ದಂಡ ಹಾಕ್ತೀರಾ, ಕ್ರಮ ಕೈಗೊಳ್ತೀರಾ. ಆದ್ರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಯಾರು ಮಾದರಿ ಆಗ್ಬೇಕು ಅವ್ರು ಇದನ್ನು ಪಾಲನೆ ಮಾಡ್ತಾ ಇಲ್ಲ. ಮದುವೆಗಳು ಆಗ್ತವೆ, ಸಾರ್ವಜನಿಕ ಕಾರ್ಯಕ್ರಮ ಆಗ್ತವೆ, ರಾಜಕೀಯ ಸಭೆ ಸಮಾರಂಭಗಳು ನಡೀತವೆ. ಅದೆಲ್ಲಕ್ಕೂ ಹಣ, ಒಂದು ನಿಮಿಷ ಪ್ಲೀಸ್. ಇದು ಇವತ್ತಿನವರೆಗೆ ಯಾವುದೇ ಚರ್ಚೆಗಳಾಗಲಿಲ್ಲ. ಸ್ವಲ್ಪ ಇದು ನಮಗೆ ಅನುಮಾನ ಪ್ರಾರಂಭ ಆಗಿ ಈ ಕೋವಿಡ್ ಸಂಖ್ಯೆ ಜಾಸ್ತಿ ಆದ್ರಿಂದ ತುರ್ತಾಗಿ ನಾನು ಇವತ್ತು ಸಭೆ ಕರೆದು ತಜ್ಞರ ಜೊತೆ ಸಮಾಲೋಚನೆ ಮಾಡಿದ್ದೇನೆ. ಇವತ್ತಿನಿಂದ ಬಿಗಿಯಾದ ಕ್ರಮ ತಗೊಳ್ಳೋದ್ರ ಬಗ್ಗೆ ಅವರು ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜೊತೆಗೆ ನಿಮ್ಮ ಜೊತೆನೂ ನಾನು ಸಮಾಲೋಚನೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೊಂದು ವಾರದಲ್ಲಿ ಜನ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅವರು ಡಿಸ್ಟೆನ್ಸ್ ಕಾಪಾಡಿಕೊಂಡು ಮಾಸ್ಕ್ ಹಾಕಿದ್ರೆ ಸಾಕು. ಎರಡನೇದು, ಕೋವಿಡ್ ಇದನ್ನ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ತಗೋಬೇಕು. ಈ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಮಟ್ಟದಿಂದ ಎಲ್ಲ ಕಡೆನೂ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳಿದ್ವಿ. ವ್ಯಾಕ್ಸಿನೇಷನ್ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಪ್ರತಿನಿತ್ಯ ಕನಿಷ್ಠ 3 ಲಕ್ಷ ಆದರೂ ವ್ಯಾಕ್ಸಿನೇಷನ್ ತಗೋಬೇಕು. ಈಗಾಗಲೇ ಸುಮಾರು 1.5 ಲಕ್ಷ ತಗೊಂತಾರೆ, ಅದು ಡಬಲ್ ಆಗಬೇಕು. ಇದು ನಮ್ಮ ಓಪನ್ ಮಾಡೋದ್ರ ಕುರಿತಂತೆ ಕೆಲವು ಮಕ್ಕಳನ್ನ ನೋಡೋಣ. ಇದುವರೆಗೂ ಯಾವುದೇ ಆ ಬಗ್ಗೆ ಚರ್ಚೆ ಮಾಡಿಲ್ಲ, ಯಾವುದೇ ತೀರ್ಮಾನ ತಗೊಂಡಿಲ್ಲ. ನನಗನ್ಸುತ್ತೆ ಅವ್ರ ತಂದೆ ತಾಯಿಗಳು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ಬಗ್ಗೆ ಎಲ್ಲರೂ ಕೋಆಪರೇಟ್ ಮಾಡಬೇಕು. ಇದಿಲ್ಲ ಕೈ ಮೀರಿ ಹೋಗ್ತಾ ಇದೆ ಅಂದ್ರೆ ನಾನು ಮತ್ತೆ ನಿಮ್ಮ ಜೊತೆ ಸಮಾಲೋಚನೆ ಮಾಡಿ ಏನ್ ತೀರ್ಮಾನ ತಗೋಬೇಕು ತಗೊಳ್ಳೋಣ. ಕೆಲವು ಶಾಲೆಗಳು ಸರ್ ಅನಧಿಕೃತವಾಗಿ ಕ್ಲಾಸಸ್ ಗಳನ್ನ ನಡೆಸ್ತಿದೆ ಅಂತ. ಈಗ ವಿಷಯಾಂತರ ಮಾಡಬೇಡಿ. ಈಗ ಇದ್ರ ಕೋವಿಡ್ ಬಗ್ಗೆ ಮಾತ್ರ ಗಡಿ ಭಾಗದಲ್ಲಿ ಯಾವ ರೀತಿಯ ಕಡಿವಾಣ ಹಾಕಬೇಕು ಅಂತ ಸರ್, ಬಂದವರು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೊಂಡು ಬರ್ಬೇಕು. ದಟ್ಸ್ ಆಲ್. ಫಸ್ಟ್ ಪ್ರತಿನಿತ್ಯ ಗೂಡ್ಸ್ ಇವೆಲ್ಲ ವೆಹಿಕಲ್ಸ್ ಓಡಾಡ್ತವೆ. ಪ್ರತಿನಿತ್ಯ ಯಾವ ರೀತಿ ಟೆಸ್ಟ್ ಮಾಡಕ್ ಸಾಧ್ಯ? ಗೂಡ್ಸ್ ವೆಹಿಕಲ್ಸ್ ಇವೆಲ್ಲ ಪ್ರತಿದಿನ ಓಡಾಡ್ತಾನೆ ಇರ್ತವೆ. ನೋಡ್ತಾರೆ ಇವರು 15 ದಿವಸಕ್ಕೆ ಒಂದ್ಸಲಿ ನೋಡ್ತಾರೆ. ರೆಗ್ಯುಲರ್ ಇರುತ್ತೆ ಸರ್ ಅವರು. ಈಗ ಬೆಂಗಳೂರು ಬರುವಂತ ಅಂತರ್ರಾಜ್ಯ ವಾಹನಗಳ ತಪಾಸಣೆ ಮಾಡೋದಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ